ವ್ಯಕ್ತಿಯ ನೈತಿಕತೆ ಅನ್ನೋಂಥದ್ದು ಬರುತ್ತೆ. ನೈತಿಕ ಈಗ ನೀವು ಹೇಳ್ತಿರುವಂಥ ಎಲ್ಲವೂ ಕೂಡ ನೈತಿಕವಾಗಿ ಹಿಂಗೆಲ್ಲವೂ ಕೂಡ ಆಗಬೇಕು. ನೀವು ಆಯ್ಕೆ ಮಾಡುವಂಥ ಅಭ್ಯರ್ಥಿಗಳು ಆ ರೀತಿಯಾಗಿ ನೈತಿಕವಾಗಿ ತುಂಬ ಕರೆಕ್ಟ್ ಆಗಿರ್ತಾರೆ. ನೀವು ಹೇಳುವಂಥ ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ ಅಂಡ್ ಟ್ರಾನ್ಸ್ಪರೆನ್ಸಿ ಅನ್ನುವಂಥದ್ದನ್ನು ನೀವು ಹೇಳ್ತಿದ್ರಿ. ಈ ಅಕೌಂಟಬಿಲಿಟಿ ಇರಬೇಕು, ಆತ ನೈತಿಕವಾಗಿ ಅದಕ್ಕೆ ಬದ್ಧನಾಗಿರಬೇಕು, ಆತನಲ್ಲಿ ರೆಸ್ಪಾನ್ಸಿಬಿಲಿಟಿ ಕೂಡ ಇರಬೇಕು. ಜನರನ್ನ ಕೇಳ್ತೀನಿ ಅನ್ನುವಂಥ ರೆಸ್ಪಾನ್ಸಿಬಿಲಿಟಿ ಇಲ್ಲ, ನನಗೆ ಜನರಲ್ ಫಸ್ಟ್ ಇರಬೇಕು. ಅದೇ ಜನರ ಹತ್ರ ಆತನು ಕೂಡ ಕೇಳಬೇಕಲ್ವಾ? ಇಲ್ಲ, ನಾನು ಈ ವ್ಯಕ್ತಿನ ಕೇರೆ ಮಾಡಲ್ಲ. ನಾನು ಇಲ್ಲಿ ನಿಂತ್ಕೊಂಡು ಒಬ್ಬ ಕೆಲಸಗಾರ ಅಷ್ಟೇ ಅವನು. ನನಗೆ ಜನರಲ್ ಆ ವಿಚಾರವಂತಿಕೆ ಬರಬೇಕು, ಜನರಲ್ ನೈತಿಕತೆ ಬರಬೇಕು, ಜನರಲ್ ನಾಯಕತ್ವ ಬರಬೇಕು. ಈಗ ನೀವು ಜನರಲ್ಲಿ ಎಲ್ಲ ಕೇಳ್ತೀರಿ ಅಂತ ಹೇಳ್ತೀರಿ ನಿಜ. ನೀವು ಕೂಡ ಅಲ್ಲಿ ಒಂದು ಕಾನ್ಸೆಪ್ಟ್ ಅನ್ನು ಏನು ಹೇಳಿದ್ರಿ, ಈಗ ನಾಳೆ ಆತ ನಿರ್ಧಾರ ಕೈಗೊಳ್ಳಬೇಕು ಅಂತ ಹೇಳಿದ್ರೆ 5,000 ಜನ ಇದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಬಹುಮತ ಯಾವುದರ ಪರವಾಗಿತ್ತು ಅದರ ಪ್ರಕಾರವಾಗಿ ಆತ ನಡ್ಕೊಬೇಕು ಅಂತ ಹೇಳಿ, ಅದಕ್ಕೆ ನಾನು ಹೇಳಿದೆ ಆ ಬಹುಮತವನ್ನು ಮಾಡಿಸ್ಕೊಳ್ಳೋದಕ್ಕೆ ಒಮ್ಮೆ ಸೇವಕನಾಗಿ ನಿಮ್ಮಲ್ಲಿ ಆಯ್ಕೆ ಆದ ತಕ್ಷಣ ಆತ ವ್ಯವಸ್ಥೆಯನ್ನು ಮಾಡ್ಕೊಳ್ತಾನೆ. ಆತ ವ್ಯವಸ್ಥೆಯನ್ನು ಮಾಡ್ಕೊಳ್ತಾನೆ. ಅವ ನೈತಿಕವಾಗಿ ಆತ ಸರಿ ಇಲ್ಲದೆ ಇದ್ರೆ ಈ ಕೆಲಸವನ್ನು ಮಾಡ್ತಾರೆ. ಅವಾಗ ಒಂದು ಹೇಳ, ಇಲ್ಲಿ ಇರೋದೇನೋ ವ್ಯಕ್ತಿಯ ನೈತಿಕತೆ ಬೇಕು. ಆ ನೈತಿಕತೆಯನ್ನ ನೀವು ಹೇಗೆ ನೀವೇನ್ ಹೇಳ್ತೀರಿ? ಯಾಕೆ ಕಾನೂನುಗಳಿದಾವೆ ಅಂತ ಹೇಳಿದ್ರೆ ಎಲ್ಲವನ್ನೂ ನೈತಿಕತೆಗೆ ಬಿಡಕ್ ಆಗಲ್ರಪ್ಪ. ನಿಮ್ಗೆ ಕೆಲವೊಂದು ಕಾನೂನು ಕೂಡ ಬೇಕಾಗತ್ತೆ, ಅದರ ಪ್ರಕಾರವಾಗಿ ನಿಮ್ಮನ್ನ ಕಂಟ್ರೋಲ್ ಮಾಡ್ಬೇಕಾಗತ್ತೆ. ನೀವು ನೈತಿಕತೆ ಬೇಕಾ? ನಿಮ್ಗೆ ಒಂದೇನೋ ಟೆಕ್ನಾಲಜಿ ಕಂಟ್ರೋಲ್ ಮಾಡೋ ವ್ಯವಸ್ಥೆ ಬೇಕಾ? ಬರೀ ನೈತಿಕತೆಯಲ್ಲಿ ಎಲ್ಲಾನು ಬಿಟ್ಬೋಣ ನಂಬಿಟ್ಟು. ಕಂಟ್ರೋಲ್ ಹೆಂಗಾಗತ್ತೆ? ಅಲ್ಲ, ಒಂದ್ ಹೇಳ್ತೀನಿ, ಹೇಳುವ ಆ ಟೆಕ್ನಾಲಜಿ ಕಂಟ್ರೋಲ್ ಅನ್ನೇ ಮ್ಯಾನಿಪುಲೇಟ್ ಮಾಡ್ತಾರಲ್ಲ, ಮಾಡಬಹುದಲ್ಲ. ಅದನ್ನ ಮತ್ತೆ ಕೇಳಿ, ನಿಮ್ಗೆ ಬ್ಯಾಂಕಿಂಗ್ ವ್ಯವಸ್ಥೆ ಹೆಂಗಿದೆ ಗೊತ್ತಾ? ದೇರ್ ಆರ್ ಥೌಸಂಡ್ಸ್ ಆಫ್ ಎನ್ಕ್ರಿಪ್ಷನ್ಸ್ ಇದೆ ಅದರಲ್ಲಿ. ಏನ್ ಹೇಳಿ, ಒಂದು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಒಂದೇನೋ ಒಂದು ಎನ್ಕ್ರಿಪ್ಟ್ ಮಾಡಿ ಇಟ್ಟಿರ್ತಾರೆ. ಅದನ್ನ ಮತ್ತೆ ಹ್ಯಾಕರ್ಸ್ ಬರೋದು ಅಂದ್ಬಿಟ್ಟು ಅದಕ್ಕೊಂದು ಆಂಟಿ ಇದಾಗತ್ತೆ, ಒಂದು ಇದಾಗ್ತಾರೆ, ಇನ್ನು ಫೈರ್ ವಾಲ್ ಆಗ್ತಾರೆ, ಅದಕ್ಕೆ ಮತ್ತೆ ಎನ್ಕ್ರಿಪ್ಷನ್ ಮಾಡ್ತಾರೆ. ಆ ಥರ 1000 ಎನ್ಕ್ರಿಪ್ಷನ್ ಮಾಡಿದ್ದಾರೆ ಬ್ಯಾಂಕ್ ಅಲ್ಲಿರೋ ವ್ಯವಸ್ಥೆನ ಕಾಪಾಡೋದಕ್ಕೆ. ಹೌದು, ಬೇಡ ರೀ, ನೈತಿಕವಾಗಿ ಯಾವ ಹ್ಯಾಕರ್ಸ್ ಹೇಳ್ಬೋಣ, ನೈತಿಕವಾಗಿ ಯಾರು ಬಂದು ಕಟ್ತಾರ ಮಾಡ್ಬೇಡ್ರಪ್ಪ. ಇಲ್ಲಿ ಇದು ನೀವು ನಾನು ಕೇಳ್ತಿರುವಂತದ್ದು ನೇರವಾಗಿದ್ದ ವೋಟಿಂಗ್ ವ್ಯವಸ್ಥೆಗಿರುವ. ನಾನು ಇದೇ ಹೇಳ್ತಿರೋದು, ಅದಕ್ಕೆ ಮತ್ತೆ ಎನ್ಕ್ರಿಪ್ಷನ್ ಬರಬೇಕು, ಬ್ಲಾಕ್ ಚೈನ್ ಟೆಕ್ನಾಲಜಿ ಬರಬೇಕು. ಆ ವೋಟಿಂಗ್ ವ್ಯವಸ್ಥೆನ ಹ್ಯಾಕ್ ಮಾಡಿದ್ರೆ ಅಂದ್ರೆ ಇನ್ನೊಂದಷ್ಟು ಕಾನೂನುಗಳನ್ನ ರೂಪಿಸ್ತಾ ಕೂರ್ಬೇಕು. ಅಲ್ಲ, ಟೆಕ್ನಾಲಜಿ ಮಾಡ್ಬೇಕು, ಅದೇ ನನ್ನ ಕೆಲಸ. ಪ್ರಜಾಕೀಯದಲ್ಲಿ ಮತ್ತಿನ್ನೊಂದಷ್ಟು ಕಾನೂನುಗಳನ್ನ ರೂಪಿಸ್ತಾ ಕೂರ್ಬೇಕು. ಅಲ್ಲ, ಕಾನೂನು ಒಂದೇ ಅಲ್ಲ, ನಾನು ಟೆಕ್ನಾಲಜಿ ತರಬೇಕು, ಅದನ್ನ ಮತ್ತೆ ನಾನು ಹೈ ಲೆವೆಲ್ ತಗೊಂಡೋಗ್ಬೇಕು, ಏನು ಫುಲ್ ಪ್ರೂಫ್ ಟೆಕ್ನಾಲಜಿ ತರಬೇಕು. ಅದೆಲ್ಲ ನನ್ನ ಕೆಲಸ. ಅದು ನೀವು ಟೆಕ್ನಾಲಜಿ ತರ್ತಾ ಇರುವಾಗಲೇ ಇಲ್ಲಿ ಅದನ್ನ ಈ 5 ವರ್ಷದ ಟೈಮ್ ಇರುತ್ತಲ್ಲ, ಆ ಟೈಮ್ ಒಳಗಡೆ ನೀವು ಒಂದಿಷ್ಟು ಪ್ರಾಮಿಸ್ ಮಾಡಿರ್ತೀರಿ. ಇದೆಲ್ಲ ಮಾಡ್ಕೊಂಡು ಅದನ್ನ ಮಾಡ್ಬೋದು. ಹೇಳಿ, ತುಂಬಾ ಟೈಮ್ ಇದೆ. ಒಂದು ದಿನದಲ್ಲಿ ನಾನು 6 ಇಂಟರ್ವ್ಯೂ ಮಾಡ್ತೀನಿ. ಹಂಗೆ ಹೇಳ್ಬೇಡಿ ಟೈಮ್ ಇಲ್ಲ ಅಂತ. ಅದಕ್ಕೆ ಒಂದು ವ್ಯವಸ್ಥೆಗಳಿದೆ. ಟೆಕ್ನಾಲಜಿ ಮಾಡೋವಂಥವ್ರು ಇದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ, ಎಲ್ಲವೂ ಇದೆ, ಇದೆ, ಬ್ಲಾಕ್ ಚೈನ್ ವ್ಯವಸ್ಥೆ ಇದೆ. ಮನಸ್ಸಿದ್ರೆ ಆಗತ್ತೆ ಖಂಡಿತ. ಇಲ್ಲಿ ಪ್ರಾಬ್ಲಮ್ ಆಗ್ತಿದ್ಯಾ, ಅದಕ್ಕೆ ಮತ್ತೆ ನಾನು ಸೊಲ್ಯೂಷನ್ ಹುಡುಕ್ಬೇಕು. ನಾನು ಈಗ ನನ್ನ ಮನೆ ಕಟ್ಟಿದ್ದೀನಿ. ಒಂದು ಕಾಲದಲ್ಲಿ ಕನ್ನ ಹೊಡಿತಿದ್ದ ಕಳ್ಳ, ಏನ್ ಹೇಳಿ, ಈ ಕನ್ನ ಹೊಡಿಯಲ್ಲ, ಬೇರೆ ಹತ್ರ ನುಗ್ತಾನೆ, ಬೇರೆ ಹತ್ರ ಏನೋ ಮಾಡ್ತಾನೆ. ಈಗ CCTVಗಳು ಹಾಕಿದ್ದಾರೆ. ಸರ್ CCTV ಯಾಕೆ ಸರ್ ಬೇಕಾಗಿತ್ತು? ಬೇಕೇ ಆಗಿಲ್ಲಲ್ಲ ಸರ್ ಅಂದ್ರೆ, ಈಗ ಏನು ಟೆಕ್ನಾಲಜಿ ಅದನ್ನು ಯೂಸ್ ಮಾಡ್ಕೊಳ್ಬೇಕು ಪ್ರತಿಯೊಂದು. ಇದು ಕೂಡ ಈಗ ಉಪೇಂದ್ರ ಅವರು ನಿಮ್ಮ ಪ್ರಜಾಕೀಯದ ಮೂಲಕವಾಗಿ ಎಲೆಕ್ಷನ್ ಅನ್ನು ಕಂಟೆಸ್ಟ್ ಮಾಡ್ತೀರಿ. ನಿಮಗೆ ಸೈದ್ಧಾಂತಿಕವಾಗಿ ನಿಮ್ಮ ಎದುರಾಳಿಗಳು ಯಾರು ಈಗಿರುವಂಥ ರಾಜಕೀಯ ಪಕ್ಷಗಳಲ್ಲಿ? ಕೇಳಿ, ನನಗೆ ಆ ಥರ ಇಡೀ ಎಲ್ಲವೂ ನನ್ನ ಸೈದ್ಧಾಂತಿಕ ರಾಜಕೀಯ ಮಾಡೋರೆಲ್ಲ ಎದುರಾಳಿಗಳೇ ಅನ್ಕೊಳ್ಳಿ. ನೀವು ಹಂಗೆ ಹೇಳಕ್ಕೆ ಹೋದರೆ ನನಗೆ ರಾಜಕೀಯ ಅನ್ನೋ ವ್ಯವಸ್ಥೆನೇ ಸರಿ ಬರ್ತಾ ಇಲ್ಲ. ನೀವು 5 ವರ್ಷ ಒಬ್ಬನಿಗೆ ಕೊಟ್ಬಿಡೋದು, ಫುಲ್ ನಂಬಿಟ್ಟಿದ್ದೀವಿ ಸರ್ ನೀವೇನಾರ ಮಾಡ್ಕೊಳ್ಳಿ ಅನ್ನೋದೇ ನನಗಂತರ ಸರಿ ಅನ್ನಿಸ್ತಿಲ್ಲ. ಒಂದು ಟೈಮ್ ಇತ್ತೇನೋ ಆ ಥರ, ಅವಾಗ ಇರಲಿಲ್ಲ. ನಾನು ನಿಮಗೆ ಇವಾಗ ಹಂಗಲ್ಲ, ಟೆಕ್ನಾಲಜಿ ಇದೆ. ಐ ಕ್ಯಾನ್ ಕನೆಕ್ಟ್ ವಿತ್ ಯು ಎವ್ರಿ ಡೇ. ಐ ಕ್ಯಾನ್ ಕನೆಕ್ಟ್ ವಿತ್ ಯು, ಐ ಕ್ಯಾನ್ ಇಂಟ್ರಾಕ್ಟ್ ವಿತ್ ಯು, ಐ ಕ್ಯಾನ್ ಟೆಲ್ ಮೈ ಒಪಿನಿಯನ್. ನೀವು ಒಪಿನಿಯನ್ ತೊಗೊಬೋದು, ಪೋಲಿಂಗ್ ಮಾಡ್ಬೋದು. ಒಂದು ಸ್ಮಾಲ್ ಸ್ಕೇಲಲ್ಲಿ ನಾನು ಪೋಲಿಂಗ್ ಮಾಡಿ ನನ್ನ ಒಪಿನಿಯನ್ ತೊಗೊಬೋದು ಜನರ ಹತ್ರ. ಸೊ ಜನನೂ ಇನ್ವಾಲ್ವ್ ಮಾಡಿಸ್ಬೇಕಾಗತ್ತೆ ಇದರಲ್ಲಿ.